ಸ್ನೇಹಿತರೆ ನಮಸ್ಕಾರ. ಗೀತಾ ಧಾರಾವಾಹಿಯ ಮೂಲಕ ಕನ್ನಡಿಗರಿಗೆ ಪರಿಚಯವಾದಂತಹ ಭವ್ಯಗೌಡ ನಂತರ ಮತ್ತಷ್ಟು ಹತ್ತಿರವಾಗಿದ್ದು ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಫೈನಲಿಸ್ಟ್ಗಳಲ್ಲಿ ಒಬ್ಬರಾಗಿದ್ದಂತಹ ಭವ್ಯಗೌಡ 5ನೇ ರನ್ನರ್ ಅಪ್ 6ನೇ ಸ್ಥಾನಕ್ಕೆ ಖುಷಿಪಟ್ಟು ಹೊರಗಡೆ ಹೋಗಿದ್ದರು. ಬಿಗ್ ಬಾಸ್ನಲ್ಲಿ ಇದ್ದಷ್ಟು ದಿನವೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲೇ ಇರ್ತಿದ್ದಂಥ ಭವ್ಯಗೌಡ ಬಹುತೇಕ ಸುದ್ದಿಯಾಗಿದ್ದು ಮೋಸದ ಆಟದ ಪರಿಣಾಮವಾಗಿ ಮತ್ತು ತ್ರಿವಿಕ್ರಮ್ ಜೊತೆಗೆ ಹಗಲು ರಾತ್ರಿ ಲವ್ವಿ ಡಬ್ಬಿ ಮಾಡ್ತಾ ಇದ್ದಂಥ ಕಾರಣಕ್ಕೋಸ್ಕರ. ಈ ರೀತಿದ್ದಂತಹ ಭವ್ಯಗೌಡಗೆ ಯಾವಾಗ 6ನೇ ಸ್ಥಾನ 5ನೇ ರನ್ನರ್ ಅಪ್ ಸ್ಥಾನ ಸಿಕ್ತೋ ಅದಾದ ಬಳಿಕ ಮುಂದೇನು ಅನ್ನುವಂಥ ಪ್ರಶ್ನೆ ಇತ್ತು. ಈ ನಡುವೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಶುರುವಾದಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸಾಕಷ್ಟು ಜನ ಬಿಗ್ ಬಾಸ್ನ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಆ ಸಾಲಿನಲ್ಲಿ ಭವ್ಯಗೌಡ ಕೂಡ ಇದ್ದರು. ಬಟ್ ಭವ್ಯಗೌಡ ಈಗ ಇದೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಿಂದ ಔಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಾಯ್ಸ್ ವರ್ಸಸ್ ಗರ್ಲ್ನಿಂದ ಯಾಕೆ ಭವ್ಯಗೌಡ ಹೊರಗಡೆ ಬಂದರು, ಯಾಕೆ ಅವರು ಈ ಶೋಗೆ ಹೋಗಲಿಲ್ಲ, ಭವ್ಯಗೌಡ ಜಾಗಕ್ಕೆ ಮತ್ಯಾವ ಸ್ಪರ್ಧಿ ಬಂದರು ಅಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭವ್ಯಗೌಡ ಕನ್ನಡದ ಜನಪ್ರಿಯ ನಟಿ. ಗೀತಾ ಧಾರಾವಾಹಿಯ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಂತಹ ನಟಿ ಈ ಭವ್ಯಗೌಡ. ಬಿಗ್ ಬಾಸ್ ಮನೆಗೆ ಬಂದಂತಹ ಭವ್ಯಗೌಡ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿಯನ್ನು ಕೊಡ್ತಾರೆ. ಅಂತಿಮವಾಗಿ ಫೈನಲ್ ನಡೆಯುವಂಥ ವೇದಿಕೆಯವರೆಗೂ ಕೂಡ ಈಕೆಯ ಜರ್ನಿ ಬರುತ್ತೆ. ಅಂತಿಮವಾಗಿ ಬಿಗ್ ಬಾಸ್ ಫಿನಾಲೆಯ ಕಾರ್ಯಕ್ರಮದಲ್ಲಿ 5ನೇ ರನ್ನರ್ ಅಪ್ ಆಗಿ 6ನೇ ಸ್ಥಾನವನ್ನು ಪಡೆದು ಬಿಗ್ ಬಾಸ್ ಮನೆಯಿಂದ ಭವ್ಯಗೌಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ಮುಂದೇನು ಅನ್ನುವಂಥ ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಒದಗಿ ಬರುತ್ತೆ. ಆದರೆ ಆ ಅವಕಾಶವನ್ನು ಎಡಗಾಲಿನಲ್ಲಿ ಒತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 11 ಮುಗಿದ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿಯೇ ಪ್ರಸಾರವಾಗ್ತಿರುವಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಶುರುವಾಗಿದೆ. ಇದೇ ಶೋನಲ್ಲಿ ಬಾಯ್ಸ್ ತಂಡದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳಾದಂತಹ ಮತ್ತು ವಿನ್ನರ್ ಆದಂತಹ ಹನುಮಂತ ಮತ್ತು ಧನ್ರಾಜ್, 2ನೇ ರನ್ನರ್ ಅಪ್ ಆದಂತಹ ರಜತ್ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಇನ್ನು ಗರ್ಲ್ಸ್ ತಂಡದಲ್ಲಿ ಶೋಭಾ ಶೆಟ್ಟಿ, ಐಶ್ವರ್ಯ ಸಿಂಧೋಗಿ ಇದ್ದಾರೆ. ಎಲ್ಲವೂ ಕೂಡ ಪ್ಲಾನ್ ಪ್ರಕಾರನೇ ನಡೆದಿದೆ. ಭವ್ಯಗೌಡ ಸಹ ಇಲ್ಲಿಗೆ ಬರಬೇಕಾಗಿತ್ತು, ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಬೇಕಾಗಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಪಟ್ಟ ಆಗಿದೆ. ಅಂದರೆ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ವೀಕ್ನಲ್ಲಿ, ಗ್ರ್ಯಾಂಡ್ ಫಿನಾಲೆ ವಾರದಲ್ಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದರು. ಇದೇ ವೇಳೆ 3 ಹಾರವನ್ನು ಹಾಕಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ವೆಲ್ಕಮ್ ಮಾಡಿದರು. ಆ 3 ಬೇರೆ ಯಾರಲ್ಲ, ಅದೇ ರಜತ್ ಕಿಶನ್, ಹನುಮಂತ ಲಮಾಣಿ ಮತ್ತು ಭವ್ಯಗೌಡ. ಈ 3 ಕೂಡ ವೆಲ್ಕಮ್ ಮಾಡಿದರು. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದ ಟಾಪ್ 6 ಅಂತ ತಲುಪಿದಂಥ ರಜತ್ ಕಿಶನ್, ಹನುಮಂತ ಲಮಾಣಿ ಮತ್ತು ಭವ್ಯಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸೆಲೆಕ್ಟ್ ಆಗಿದ್ದರು. ಬಿಗ್ ಬಾಸ್ ಸೀಸನ್ 11 ಮುಗಿತಾ ಇದ್ದಂತೆ ಹನುಮಂತ ಲಮಾಣಿ ಮತ್ತು ರಜತ್ ಕಿಶನ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಚಿತ್ರೀಕರಣಕ್ಕೆ ಹಾಜರಾಗ್ತಾರೆ. ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ 6ನೇ ಸ್ಥಾನವನ್ನು ಪಡೆದಿದ್ದಂಥ ಭವ್ಯಗೌಡ ಮಾತ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿಲ್ಲ. ಸೆಲೆಕ್ಟ್ ಆಗಿದ್ದರೂ ಕೂಡ ಶೋನಲ್ಲಿ ಸ್ಪರ್ಧಿಸೋಕೆ ಭವ್ಯ ಹಿಂದೇಟನ್ನು ಹಾಕಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಕಾರಣ ಏನು? ಕಾರಣವನ್ನು ನೋಡ್ತಾ ಹೋದರೆ ಬಿಗ್ ಬಾಸ್ ಮುಗಿದ ಬಳಿಕ ಭವ್ಯಗೌಡಗೆ ಬಂಪರ್ ಆಫರ್ ಸಿಕ್ಕಿತ್ತು. ಹೊಸ ಗೇಮ್ ಶೋನಲ್ಲಿ ಸ್ಪರ್ಧಿಸುವಂಥ ಅವಕಾಶ ಹುಡುಕಿಕೊಂಡು ಬಂದಿತ್ತು. ಆದರೂ ಈ ಅವಕಾಶವನ್ನು ಭವ್ಯಗೌಡ ಕೈ ಬಿಟ್ಟಿದ್ಯಾಕೆ? ಬಿಗ್ ಬಾಸ್ ಬಳಿಕ ಭವ್ಯಗೌಡ ಬ್ರೇಕ್ನ ನಿರೀಕ್ಷೆಯಲ್ಲಿದ್ದಾರಾ ಅಥವಾ ಬೇರೆ ಪ್ರಾಜೆಕ್ಟ್ ಆಗಿ ತಯಾರಿಯನ್ನು ನಡೆಸ್ತಿದ್ದಾರಾ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ. ಭವ್ಯಗೌಡ ಜಾಗಕ್ಕೆ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮ್ ಶೋಗೆ ಚೈತ್ರ ಕುಂದಾಪುರ ಬಂದಿದ್ದಾರೆ. ಬರ್ತಾನೆ ರಜತ್ ಕಿಶನ್ಗೆ ಚೈತ್ರ ಕುಂದಾಪುರ ಸಿಕ್ಕಾಬಟ್ಟೆ ಟಕ್ಕರನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ರಜತ್ ಜಗಳ ಸಿಕ್ಕಾಬಟ್ಟೆ ಸದ್ದನ್ನು ಮಾಡಿತ್ತು. ಅದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಮುಂದುವರಿಯಲಿದೆ. ಬಾಸ್ ವರ್ಸಸ್ ಶಿಷ್ಯನ ಜುಗಲ್ಬಂದಿ ಇಲ್ಲೂ ಕೂಡ ಮುಂದುವರಿಯಲಿದೆ ಅನ್ನೋದು ಸತ್ಯ. ಬಾಯ್ಸ್ ವರ್ಸಸ್ ಶೋನಿಂದ ಈಗ ವಿನಯ್ ಗೌಡ ನೇತೃತ್ವದ ಬಾಯ್ಸ್ ತಂಡದಲ್ಲಿ ಹನುಮಂತ ಲಮಾಣಿ, ಧನ್ರಾಜ್ ಆಚಾರ್, ಪ್ರಶಾಂತ್, ಮಂಜು ಪಾವಗಡ, ಸೂರಜ್, ನಟ ವಿಶ್ವಾಸ್, ಸ್ನೇಹಿತು, ವಿವೇಕ್ ಸಿಂಹ, ರಕ್ಷಿತ್ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ, ಶುಭಪುಂಜ ನೇತೃತ್ವದ ಗರ್ಲ್ಸ್ ತಂಡದಲ್ಲಿ ಐಶ್ವರ್ಯ ಸಿಂಧೋಗಿ, ಶೋಭಾ ಶೆಟ್ಟಿ, ಚೈತ್ರ ಕುಂದಾಪುರ, ನಿವೇದಿತಾ ಗೌಡ, ಚಂದನ, ಕೋಳಿ ರಮ್ಯಾ, ಪ್ರಿಯಾ ಸವದಿ, ಸ್ಪಂದನ ಸೋಮಣ್ಣ ಹಾಗೂ ಐಶ್ವರ್ಯ ವಿನಯ್ ಇವರಿಷ್ಟು ಜನ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಭವ್ಯ ಇದ್ದಿದ್ದಿದ್ರೆ ಇಲ್ಲಿ ಚೈತ್ರ ಕುಂದಾಪುರಗೆ ಈ ಸ್ಥಾನ ಸಿಗ್ತಿರ್ಲಿಲ್ಲ. ಬಟ್ ಭವ್ಯ ಯಾಕೆ ಹಿಂದೇಟು ಹಾಕಿದ್ರು, ಯಾಕೆ ಬೇಡ ಅಂತೇಳಿ ಹಿಂದೇಟನ್ನು ಹಾಕಿದ್ರು ಅಂತ ಹೇಳಿದರೆ ಒಂದು ಕಾರಣ ಸಿಗ್ತಿದೆ, ರೆಮ್ಯುನರೇಷನ್, ಪೇಮೆಂಟ್ ವಿಚಾರಕ್ಕೆ ಭವ್ಯ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಈಗಾಗಲೇ ಬಿಗ್ ಬಾಸ್ನಿಂದ ಹೊರಗಡೆ ಬಂದಿರೋದ್ರಿಂದ ಸ್ವಲ್ಪ ತಮ್ಮ ಪೇಮೆಂಟನ್ನು ಹೆಚ್ಚಿಸ್ಕೊಂಡಿರುವಂತಹ ಭವ್ಯ ತನಗೆ ಬೇಕಾದಷ್ಟು ಅಮೌಂಟನ್ನು ಕೊಡಲಿಲ್ಲ ಅನ್ನೋಂಥ ಕಾರಣಕ್ಕೆ ಮತ್ತು ಈಗಾಗಲೇ ಬಿಗ್ ಬಾಸ್ನಿಂದ ಹೊರಗಡೆ ಬಂದಿರೋದ್ರಿಂದ ಬೇರೆ ಒಳ್ಳೆ ಅವಕಾಶಗಳು ಸಿಕ್ಕಿದ್ರೆ, ಈಗ ಸೀರಿಯಲ್ಲೋ ಸಿನಿಮಾನೋ ಯಾವುದಾದ್ರೂ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಹೋಗೋದಕ್ಕೆ ಈ ರಿಯಾಲಿಟಿ ಶೋನಲ್ಲಿದ್ದರೆ ಕಷ್ಟ ಆಗ್ತದೆ.
ಮತ್ತೆ ಲಾಕ್ ಆಗಬೇಕಾಗ್ತದೆ. ಆಮೇಲೆ ಈಗಾಗಲೇ ಒಂದು ರಿಯಾಲಿಟಿ ಶೋವನ್ನು ಮುಗಿಸ್ಕೊಂಡು ಬಂದಿರೋದಷ್ಟೇ, ಇನ್ನೂ ಕೂಡ ಆ ಗುಂಗಿನಿಂದ ಹೊರಗಡೆ ಬಂದಿರೋದಿಲ್ಲ. ಹಾಗಾಗಿ ತಕ್ಷಣಕ್ಕೆ ಮತ್ತೊಂದು ರಿಯಾಲಿಟಿ ಶೋಗೆ ಹೋದರೆ ಅಲ್ಲೂ ಕೂಡ 100% ಕೊಡೋಕ್ಕಾಗೋದಿಲ್ಲ ಅನ್ನೋದು ಕೂಡ ಭವ್ಯ ಆಲೋಚನೆ ಇರಬಹುದು ಅನ್ನೋಂಥ ಮಾತುಗಳಿದ್ದಾವೆ. ಬಟ್ ಆದರೆ ಭವ್ಯ ತೆಗೆದುಕೊಂಡಂಥ ನಿರ್ಧಾರ ವೆರಿ ಶಾಕಿಂಗು. ಈಗ ಕಲರ್ಸ್ ವಾಹಿನಿಯವರೇ ಒಂದು ಲಿಸ್ಟನ್ನು ಮಾಡಿ ಭವ್ಯ ಅವರಿಗೆ ಇಂತಿಷ್ಟು ಪೇಮೆಂಟ್ ಅಂತೇಳಿ ಫಿಕ್ಸ್ ಮಾಡಿ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನೇರವಾಗಿ ಹಾರವನ್ನು ಹಾಕಿ ವೆಲ್ಕಮ್ ಮಾಡಿದ್ರೂ ಕೂಡ ಇಲ್ಲ ನಾನು ಬರೋದಿಲ್ಲ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಬೇರೆ ಏನೋ ಒಂದು ಲೆಕ್ಕಾಚಾರವನ್ನು ಭವ್ಯ ಹಾಕ್ಕೊಂಡಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇದ್ರ ಜೊತೆಗೆ ಭವ್ಯ ಮಾತ್ರವಲ್ಲ, ಇನ್ನೂ ಕೂಡ ಹಲವು ಸ್ಪರ್ಧಿಗಳು ಈ ರೀತಿ ನಿರಾಕರಣೆಯನ್ನು ಮಾಡಿದ್ದು ಕೂಡ ಇದೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ಗೆ ಸಾಕಷ್ಟು ಜನ ಹೋಗ್ತೀವಿ ಅಥವಾ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದವರು ಹೋಗದೆ ಕ್ಯಾನ್ಸಲ್ ಮಾಡಿದ್ದು ಕೂಡ ಇದೆ. ಇಲ್ಲೂ ಕೂಡ ಹಾಗೆ ಆಗಿರಬಹುದು. ಎಲ್ಲೋ ಒಂದು ಕಡೆ ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು. ಬಟ್ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಭವ್ಯ ಏನಾದರೂ ಮತ್ತೆ ಬರುವಂಥ ಆಲೋಚನೆ ಮಾಡಿದ್ರೂ ಕೂಡ ಅದು ಸಾಧ್ಯವಿಲ್ಲ. ಅನಂತರ ಭವ್ಯ ಈಗ ಆಲೋಚನೆಗಳು ಉಲ್ಟಪಲ್ಟ ಆದರೂ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಭವ್ಯ ಅಂದ್ಕೊಂಡಿರ್ಬೋದು ಒಳ್ಳೆ ಅವಕಾಶಗಳು ಸಿಗ್ಬೋದು, ಸೀರಿಯಲ್ಲು ಸಿನಿಮಾನೋ ಯಾವುದಾದ್ರೂ ಅವಕಾಶ ಸಿಗ್ಬೋದು, ನಾನು ಈ ರಿಯಾಲಿಟಿ ಶೋಗಾದರೆ ಅದು ತಪ್ಪಿ ಹೋಗುತ್ತೆ, ಈ ರೀತಿಯಾದಂಥ ಆಲೋಚನೆಯನ್ನು ಕೂಡ ಭವ್ಯ ಮಾಡಿರ್ಬೋದು. ಬಟ್ ಆ ರೀತಿ ಆಗುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಅಲ್ಲ. ಈಗ ಭವ್ಯಗೆ ಸಿಗುತ್ತೆ ಅವಕಾಶಗಳು ಮತ್ತೊಂದರಲ್ಲಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಂದು ಕಡೆ ಉಲ್ಟಪಲ್ಟ ಆದರೆ ಅದು ಕೂಡ ತಪ್ಪಿ ಹೋಗ್ಬೋದು. ಆ ರೀತಿಯಾದಂಥ ಚಾನ್ಸಸ್ ಕೂಡ ಇರ್ತವೆ. ಹಾಗಾಗಿ ಇಲ್ಲಿ ಯಾವುದೂ ಕೂಡ ಪಾಸಿಬಲ್ ಅಲ್ಲ, ಇಂಪಾಸಿಬಲ್ ಕೂಡ ಅಲ್ಲ. ಭವ್ಯ ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದು ಕೂಡ ಆಗ್ಬೋದು, ಭವ್ಯ ತೆಗೆದುಕೊಂಡಂಥ ನಿರ್ಧಾರ ಉಲ್ಟನೂ ಕೂಡ ಹೊಡಿಬೋದು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಈಗ ಈ ಬಾಯ್ಸ್ ವರ್ಸಸ್ ಗರ್ಲ್ಸು ಬಿಗ್ ಬಾಸ್ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ಪಡೆಯುತ್ತೆ, ಅಷ್ಟರ ಮಟ್ಟಿಗೆ ಹಿಟ್ ಕೊಡುತ್ತೆ, ಸಾಧ್ಯವಿಲ್ಲ. ಒಂದಷ್ಟು ರಿಯಾಲಿಟಿ ಶೋಗಳು ಹೇಗೆ ನಡೆದು ಹೋಗುತ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದಕ್ಕೆ ಅಲ್ಲಿ ಕಂಟೆಂಟ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ಹನುಮಂತನ ಹಾಕ್ಕೊಂಡಿರೋದು. ಅದಕ್ಕೆ ಅಲ್ಲಿ ಕಂಟೆಂಟ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ರಜತ್ ವರ್ಸಸ್ ಈಕೆ ಚೈತ್ರ ಕುಂದಾಪುರನ್ನು ಹಾಕ್ಕೊಂಡಿರೋವಂಥದ್ದು. ಹೀಗೆ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಸ್ಟ್ರಾಟಜಿಗಳನ್ನು ಇಲ್ಲೂ ಕೂಡ ಮಾಡಿದ್ದಾರೆ. ಅಂದರೆ ಶೋ ಪಾಪ್ಯುಲಾರಿಟಿ ಡೌನ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಮತ್ತು ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಭವ್ಯ ಈ ಒಂದು ರಿಯಾಲಿಟಿ ಶೋಗೆ ಹೋಗದೇ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಒಳ್ಳೆಯದು ಅಂತೇಳಿ ಅನಿಸುತ್ತಾ ಅಥವಾ ರಾಂಗ್ ಡಿಸಿಷನ್ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಾ ಮರಿಬೇಡಿ. ಧನ್ಯವಾದ.